ಪೆರೇಸಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಿಯು ಇಲಾಖೆಯ ಉಪನಿರ್ದೇಶಕ ಎಸ್ ಪಂಡಾರಿನಾಥ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರ ಬಳಿ ಚರ್ಚಿಸಿ ಬಗೆಹರಿಸಿಕೊಳ್ಳಿ ಹಾಗೂ ಸ್ವಯಂ ರಕ್ಷಣೆಯನ್ನ ರೂಢಿಸಿಕೊಳ್ಳಿ. ಪೋಷಕರಿಗೆ ಸುಳ್ಳು ಹೇಳಬೇಡಿ. ಒಳ್ಳೆಯ ಅಂಕಗಳನ್ನು ಗಳಿಸಿ ತಂದೆ ತಾಯಿಯ ಆಶಯ ಈಡೇರಿಸುವಂತೆ ಸಲಹೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ. ಈ ಒಂದು ಹುದ್ದೆಗೆ ನಾನು ಬಂದು ಅಲಂಕರಿಸಿ ಕರ್ತವ್ಯಕ್ಕೆ ಸೇರ್ಪಡೆಗೊಂಡು 2 ತಿಂಗಳಾಯಿತು. ಇಲ್ಲಿ ದಾಖಲಾತಿ ವೇಳೆಯಲ್ಲೇ ನಾನು ಈ ಜಿಲ್ಲೆಯಲ್ಲಿ ಬಂದು ಬಹಳಷ್ಟು ದಾಖಲಾತಿ ಆಗಲಿಕ್ಕೆ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ದಾಖಲಾತಿ ಹೆಚ್ಚಾಗುವ ಹಾಗೆ ನಾವು ಪ್ರಿನ್ಸಿಪಾಲ್ರೊಟ್ಟಿಗೆ ಸಮನ್ವಯ ಸಾಧಿಸಿಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಹಾಗೆ ಮ್ಯಾಕ್ಸಿಮಮ್ ದಾಖಲಾತಿಗಳು ನಾವು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಕಳೆದ ಬಾರಿ ದಾಖಲಾತಿಗಿಂತ ಈ ಬಾರಿ ಜಿಲ್ಲೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 1,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ದಾಖಲೆಯಾಗಿದೆ. ಹಾಗಾಗಿ ಇದು ಬಹಳ ಸಂತೋಷದ ಸಂಗತಿ. ಸರ್ಕಾರಿ ಕಾಲೇಜುಗಳಲ್ಲಿ ಬಹಳಷ್ಟು ವ್ಯವಸ್ಥೆಗಳೆಲ್ಲ ಇರ್ತವೆ, ಕೋಣೆಗಳು ಚೆನ್ನಾಗಿರ್ತವೆ, ಎಲ್ಲ ಇರ್ತವೆ. ಆದ್ರೂ ಕೂಡ ಈಗಿನ ಪಬ್ಲಿಕ್ ಇದು ಹೇಗಿದೆ ಅಂತ ಹೇಳಿದ್ರೆ ನಾವು ಪ್ರೈವೇಟಿಗೆ ಸೇರಿಸಬೇಕು ಅನ್ನೋ ಒಂದು ಇದಿದೆ. ಹಾಗಾಗಿ ಸಣ್ಣ ಫೀಸಲ್ಲಿ ಇವತ್ತು ಹುಡುಗಿಯರಿಗೆ ಬಾಲಿಕೆಯರಿಗೆ ಫೀಸೇ ಇಲ್ಲ. ಆ ರೀತಿಯಲ್ಲಿ ಸರ್ಕಾರ ಬಹಳಷ್ಟು ಫೆಸಿಲಿಟೀಸ್ಗಳನ್ನು ಕೊಟ್ಟಿದೆ, ಸೌಕರ್ಯಗಳನ್ನು ಕೊಟ್ಟಿದೆ. ಯಾಕೆ ಸರ್ಕಾರಿ ಕಾಲೇಜುಗಳಲ್ಲಿ ದಾಖಲಾಗಬಾರ್ದು ಅಂತ ಹೇಳಿ ಕೇಳ್ತಾ ಇದೆ. ನಾವು ಕೂಡ ಇಷ್ಟೆಲ್ಲ ಫೆಸಿಲಿಟಿ ಕೊಂಡು ಪಬ್ಲಿಕ್ಗಳಿಗೆ ನಾವು ಹೋಗಿ ಅಪ್ರೋಚ್ ಮಾಡಿ ನಿಮ್ಮ ಮಕ್ಕಳನ್ನ ಇಲ್ಲೇ ಸೇರಿಸಿ ಅಲ್ಲಿ ಇಲ್ಲಿ ಯಾಕೆ ಲಕ್ಷಾನುಗಟ್ಟಲೆ ಕಟ್ತೀರಿ, ಇಲ್ಲಿ ಕೂಡ ಒಳ್ಳೆ ಬೋಧನಾ ಸಾಮರ್ಥ್ಯ ಇರುವ ಉಪನ್ಯಾಸಕರು ಟೀಚರ್ಸ್ಗಳು ಇದ್ದಾರೆ, ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಸರ್ಕಾರ ಯಾವತ್ತೂ ಕೂಡ ಜನತೆಯ ಪರವಾಗಿರ್ತದೆ, ಜನತೆಯ ರಕ್ಷಣೆ ಮಾಡ್ತದೆ. ಸರ್ಕಾರ ಯಾವುದೇ ಹೆಣ್ಣು ಮಗು ಶಿಕ್ಷಣದಿಂದ ವಂಚಿತರಾಗದಂತೆ ನೋಡಿಕೊಳ್ಳಲು ₹1 ಶುಲ್ಕವಿಲ್ಲದೆ ದಾಖಲು ಮಾಡಿಕೊಳ್ಳುವಂತೆ ಸೌಲಭ್ಯಗಳನ್ನು ನೀಡಿದ್ದು, ಅದರಂತೆ ಹೆಣ್ಣು ಮಕ್ಕಳು ಆಬಲೆಯಲ್ಲ ಸಬಲೆ ಎಂಬುದನ್ನು ಸಾಬೀತು ಮಾಡುವ ನಿಟ್ಟಿನಲ್ಲಿ ಸಾಧನೆ ಮಾಡುವಂತೆ ಸೂಚಿಸಿದರು. ಇನ್ನು ಜಿಲ್ಲೆಯ ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಮನ್ವಯತೆಯಿಂದ ದಾಖಲಾತಿ ಪ್ರಮಾಣ ಹೆಚ್ಚಿಸಲಾಗಿದೆ. ಸರ್ಕಾರದ ಎಲ್ಲ ಮಕ್ಕಳಿಗೂ ಉಚಿತ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು, ಸರ್ಕಾರಿ ಶಾಲೆಗಳಲ್ಲಿ ವಿಶಾಲವಾದ ಕಟ್ಟಡಗಳು, ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳು ಕಲ್ಪಿಸಿದ್ದರೂ ಸಹ ಪೋಷಕರು ಖಾಸಗಿ ಸಂಸ್ಥೆಗಳ ಮೇಲೆ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಆದರೂ ಸಹ ಈ ಬಾರಿ ಕಳೆದ ಸಾಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾತಿ ಮಾಡಿಕೊಳ್ಳಲಾಗಿದೆ ಎಂದರು. ನನ್ನ ಹೆಸರು ಮುನಿರಾಜು ಅಂತೇಳಿ, ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪೆರೇಸಂದ್ರ, ಚಿಕ್ಕಬಳ್ಳಾಪುರ ತಾಲೂಕು. ಇವತ್ತಿನ ದಿನ 2026-27ನೇ ಸಾಲಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಾಗೂ ಕಳೆದ ವರ್ಷ ದ್ವಿತೀಯ PUCಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 9 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಅವರಿಗೂ ಸಹ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಾಲೇಜಲ್ಲಿ ಈ ವರ್ಷ ಪ್ರಥಮ PUCಯಲ್ಲಿ 97 ವಿದ್ಯಾರ್ಥಿಗಳು, ಸೆಕೆಂಡ್ PUCಯಲ್ಲಿ 57 ವಿದ್ಯಾರ್ಥಿಗಳು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಇಂದ ಅಡ್ಮಿಷನ್ ಆಗಿದ್ದು, ಅವರಿಗೆಲ್ಲರಿಗೂ ಸಹ ಪ್ರಥಮ PUC ವಿದ್ಯಾರ್ಥಿಗಳು ಸ್ವಾಗತ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.